ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಅಮಾವಾಸ್ಯೆ ಪೂಜೆಯನ್ನ ಅತ್ಯಂತ ವೈಭವಯುತವಾಗಿ ಆಚರಣೆ ಮಾಡಿರತಕ್ಕಂತ ಈ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆಯನ್ನ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಚಿನಗಾ ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆದಿರತಕ್ಕಂತ ವಿಶೇಷ ಪೂಜೆ, ಗಡಿ ಕಾಯುವ ಸೈನಿಕರ ಸುರಕ್ಷತೆಗಾಗಿ ವಿಶೇಷ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗಿದೆ. ತುಮಕೂರು ತಾಲೂಕಿನ ಚಿನಗಾ ಕ್ಷೇತ್ರದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಪ್ರತಿ ಅಮಾವಾಸ್ಯೆಯಂದು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ವಿಶೇಷ ಪೂಜೆ ಇದಾಗಿರ್ತಕ್ಕಂಥದ್ದು. ಅಮಾವಾಸ್ಯೆಯಂದು ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನ ಕೂಡ ಇಲ್ಲಿ ನಡೆಸಲಾಗುತ್ತೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಪೂಜೆ ಸಾಕಷ್ಟು ವಿಶೇಷ ಅಂತ ಕೂಡ ಅನಿಸ್ಕೊಂಡಿದೆ. ಸುತ್ತ ಹಚ್ಚ ಹಸಿರಿನ ವಾತಾವರಣ, ನೈಸರ್ಗಿಕ ಕೃಷಿ ಸಂಪತ್ತಿನ ಕ್ಷೇತ್ರ, ಆಧ್ಯಾತ್ಮಿಕತೆಯ ತವರು ಮನೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಮಕೂರು ತಾಲೂಕಿನ ಚಿನಗಾ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಅಮಾವಾಸ್ಯ ಪೌರ್ಣಮಿಯಂದು ಈ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಅದರಂತೆ ಅಮಾವಾಸ್ಯೆಯ ಪೂಜಾ ದಿನದಂದು ಕೂಡ ಪ್ರತ್ಯಂಗಿರ ಹೋಮವನ್ನ ಕೂಡ ನಡೆಸಲಾಗಿದೆ. ನೂರಾರು ಭಕ್ತರು ಈ ಒಂದು ಹೋಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಪ್ರತ್ಯಂಗಿರ ದೇವಿಯನ್ನ ಆರಾಧಿಸಿದ್ದಾರೆ. ಅಲ್ಲದೆ ದೇಶದ ಗಡಿ ಕಾಯುವಂತಹ ಸೈನಿಕರ ಸುರಕ್ಷತೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಶ್ರೀ ಕ್ಷೇತ್ರಕ್ಕೆ ಗ್ರಾಮಸ್ಥರಲ್ಲದೆ ತುಮಕೂರಿನಿಂದ, ಬೆಂಗಳೂರಿನಿಂದ, ಸುತ್ತಮುತ್ತ ಹಳ್ಳಿಗಳಿಂದಲೂ ಕೂಡ ಜನಸಾಗರವೇ ಹರಿದು ಬಂದಿರತಕ್ಕಂಥದ್ದು. ಇಲ್ಲಿನ ಧರ್ಮದರ್ಶಿಗಳಾದ ಚೇತನ ಭಕ್ತರಿಗೆ ಆಧ್ಯಾತ್ಮಿಕತೆ, ಕೃಷಿ ಬಗ್ಗೆ ಕೂಡ ಒಲವನ್ನ ಕೂಡ ಮೂಡಿಸಿದ್ದಾರೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಸಲೀಸಾಗಿ ನಿವಾರಿಸ್ತಾಳೆ ಎಂಬುವಂತಹದ್ದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಚಿನಗಾ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕತೆಯ, ಕೃಷಿ, ಹಿಂದೂ ಧರ್ಮದ ಪುರಾತನ ಆಚರಣೆಗಳ ಬಗ್ಗೆ ಕೂಡ ಭಕ್ತರಿಗೆ ಅರಿವು ಮೂಡಿಸುವಂತಹ ಕೆಲಸ ಇದೀಗ ನಡೀತಾ ಇದೆ. ನಾವು ದುರ್ಗಾ ಪರಮೇಶ್ವರಿಗೆ ಒಂದು 2 ವರ್ಷ ಆಗೈತೆ. ನಾವು ಗುಬ್ಬಿ ತಾಲೂಕು ಜರಗಡೂನ್ ಪಾಳ್ಯ ಅಂತ, ನಮ್ಮ ಹೆಸರು ಮಂಜುಳಾ ಅಂತ. 2 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಅಮ್ಮ ನಂಬಿ, ಅಮ್ಮ ನಮ್ಗೆ ಒಳ್ಳೇದಾಗೈತೆ. ಅಮ್ಮನಿಂದ ಏನು ನಮಗೇನು ಇದಿಲ್ಲ. ಹಂಗೆ ಗುರುಗಳಿಂದಲೂ ಅಷ್ಟೇ ಯಾವುದು ಇದಿಲ್ದಲೇ ನಮಗೆ ಚೆನ್ನಾಗಿ ಒಳ್ಳೇದಾಗೈತೆ. ನಾವು ನಮ್ಮ ಕಷ್ಟಕ್ಕೆ ಬರ್ತೀವಿ. ನಮ್ಮ ಕಷ್ಟ ಒಳ್ಳೇದಾಗಿದೆ. ನಮ್ಮ ಕಷ್ಟ ಏನು ಕೇಳ್ಕೊಂಡಿದ್ದೀವಿ, ಅಮ್ಮ ಅದರಿಂದ ಒಳ್ಳೇದು ಮಾಡಿದೆ, ಒಳ್ಳೇದಾಗಿದೆ. ನಮಗೆ ಬರ್ತೀವಿ ಅಂದರೆ ಟೈಮ್ ಸಿಕ್ಕಿರ್ ಬರ್ತೀವಿ, ಇಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಬರ್ತೀವಿ. ಒಟ್ಟಿನ ಬರ್ತಾ ಇರ್ತೀವಿ. ಅಮಾವಾಸ್ಯೆ ಆಗುತ್ತೆ, ಪೌರ್ಣಮಿ ಆಗುತ್ತೆ. ನಾವು ಬರೋದು ಕಮ್ಮಿ, ಆದರೂ ಬರ್ತಾ ಇರ್ತೀವಿ. ನಮಗೆ ಅನಿಸ್ದಾಗೆಲ್ಲ ಬರ್ತೀವಿ. ನಮಗೆ ನಮ್ಮ ಗಂಡನಿಂದ ಒಳ್ಳೇದಾಗೈತೆ, ಮಕ್ಕಳಿಂದ ಒಳ್ಳೇದಾಗೈತೆ, ವಿದ್ಯಾಭ್ಯಾಸ ಒಳ್ಳೇದಾಗೈತೆ, ಎಲ್ಲದರಿಂದಲೂ ಒಳ್ಳೇದಾಗೈತೆ. ನಮ್ಮ ಜೀವನ ಈಗ ಪರವಾಗಿಲ್ಲ, ಚೆನ್ನಾಗೈತೆ. ಮೊದಲಿಗಿಂತ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಇಲ್ಲಿ ಬರೋಕ್ಕೆ ಮುಂಚೆ ಕಷ್ಟ ಇತ್ತು. ಅಮ್ಮನ ಬಂದು ಕೇಳ್ಕೊಂಡು, ಗುರುಗಳನ್ನ ಕೇಳ್ಕೊಂಡು, ಅದರಿಂದ ಎಲ್ಲ ಒಳ್ಳೇದಾಗೈತೆ ನಮಗೆ. ಜೈ ದುರ್ಗೆ, ಜೈ ದುರ್ಗೆ, ಜೈ ದುರ್ಗೆ. ನಾನು ಪದ್ಮಾವತಿ ಅಂತ ನನ್ನ ಹೆಸರು. ನಾನು ಬೆಂಗಳೂರಿಂದ ಬರ್ತಾ ಇರೋದು. ನನಗೆ ಅಮ್ಮ ಸಿಕ್ಕಿ 3 ವರ್ಷ ಆಯಿತು. ನಾಳೆಗೆ ಜೂನ್ 1ಗೆ ನನಗೆ ಅಮ್ಮ ಸಿಕ್ಕಿ 3 ವರ್ಷ ಆಯಿತು. ಅಮ್ಮ ಸಿಕ್ಕಿದಾಗ್ಲಿಂದ ಇವತ್ತು ತನಕ ನಾನು ಏನೇ ಕೇಳ್ಕೊಂಡ್ರು ಕೂತಿದ್ದ ಜಾಗದಲ್ಲಾಗಲಿ ನನಗೆಲ್ಲ ಒಳ್ಳೆಯದೇ ಆಗಿದೆ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಬರ್ತೀನಿ. ನನ್ನ ಮಗನ ಮದುವೆ ಆಗಿರಲಿಲ್ಲ, ಇಲ್ಲಿ ಕೇಳಿಕೊಂಡೆ ಅಮ್ಮ ನಂಗೆ ಮಗನ ಮದುವೆ ಆಗಬೇಕು, ನಾನು ಇಲ್ಲೇ ಮಾಡಬೇಕು ಅಂತ. ನನ್ನ ಮಗನ ಮದುವೆ ಸಹ ಇಲ್ಲೇ ಮಾಡಿದ್ದು. ಎಲ್ಲ ಚೆನ್ನಾಗಾಯಿತು. ನಮಗೆ ಬೇಕಾಗಿರೋ ಅಂಥವ್ರೆ ಸಿಕ್ಕಿದ್ದಾಳೆ ನಮ್ಮ ಸೊಸೆನೂ. ಈಗಲೂ ತಿಂಗಳ ಖಂಡಿತ ಅಮಾವಾಸ್ಯೆಗೆ ಬರಬೇಕು ಅಂತ ಬಂದೇ ಬರ್ತೀನಿ ಸ್ವಾಮಿ. ಎಲ್ಲ ಒಳ್ಳೆಯದಾಗಿದೆ ನಮಗೆ ಕೇಳ್ಕೊಬೇಕಾದ್ರೆ. 3 ವರ್ಷದಿಂದ ಅಮಾವಾಸ್ಯೆಗೆ 3 ವರ್ಷ ಆಯಿತು. ಅಮ್ಮ 3 ಸಲನೂ ನಮ್ಮ ಮನೆಗೆ ಬಂದವ್ರೆ. ಅವ್ರು ಫಸ್ಟ್ ಸಲ ಬಂದಾಗ 8 ದಿವಸ ಇದ್ದೋದ್ರು. ಆಮೇಲೆ ಎರಡನೇ ಸಲ ನಮ್ಮನ್ನು ಕರೆಸ್ಕೊಂಡೆ. ಮೂಡಿಗೆರೆಯಲ್ಲಿ ನಮ್ಮ ಹುಡುಗ ಹೋಮ್ ಸ್ಟೇ ಓಪನ್ ಮಾಡ್ದೆ, ಅಲ್ಲಿಗೆ ಕರೆಸಿದ್ವಿ. ಅಲ್ಲಿಗೂ ಬಂದು 3 ದಿವಸ ಇದ್ದೋಗ್ಲು. ಎಲ್ಲ ಒಳ್ಳೆಯದಾಗಿದೆ. ಎಲ್ಲ ಒಳ್ಳೆಯದಾಗಿದೆ. ಗುರುಗಳಿಂದ, ದೇವಸ್ಥಾನದಿಂದ, ಅಮ್ಮನವರಿಂದ ಎಲ್ಲ ನಾವು ಇವಾಗ ನೆಮ್ಮದಿಯಾಗಿದ್ವಿ. ಮೊದಲು ನಮ್ಮ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಇಲ್ಲಿ ಬಂದಮೇಲೆ ಎಲ್ಲ ಸರಿ ಹೋಗಿದೆ. 3 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ. ಅಮಾವಾಸ್ಯೆಗೆ ಬರ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟಾಗಿ ಹೆಲ್ತ್ ಇಶ್ಯೂ ಎಲ್ಲ ಇತ್ತು. ಇವಾಗೆಲ್ಲ ಚೆನ್ನಾಗಾಗಿದೆ. ಮಕ್ಕಳ ಬಗ್ಗೆ ಎಲ್ಲ ಕೇಳಿದ್ವಿ, ಕೆಲಸದ ಬಗ್ಗೆ ಎಲ್ಲ ಚೆನ್ನಾಗಾಗಿದೆ. ಗುರುಗಳಿಂದ ನಮಗೆ ಒಳ್ಳೆಯದೇ ಆಗಿದೆ. ಏನು ನಮಸ್ತೆ, ಜೈ ದುರ್ಗೆ. ಇತ್ತೀಚೆಗೆ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ, ಈ ತವರು ಮನೆ ಅನ್ನೋ ಒಂದು ಕ್ಷೇತ್ರದ ಮೇಲೆ ಒಂದಿಷ್ಟು ಅಪಪ್ರಚಾರದ ವಿಡಿಯೋಗಳು ಹರಿಬಂದಿರುತ್ತೆ. ಸೊ ಈ ವಿಚಾರವಾಗಿ ನಾವು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆಗ ಬಂದು ಯಾರು ಅದರಲ್ಲಿ ಹೇಳಿಕೆ ಕೊಟ್ಟಿದ್ರು ಗ್ರಾಮಸ್ಥರು ಅಂತ, ಅವರು ಬಂದು ನಮ್ಮದು ತಪ್ಪಾಯಿತು, ನಾವು ಏನೋ ಯಾರ್ದೋ ಮಾತು ಕೇಳ್ಕೊಂಡು ಹೀಗೆ ಮಾಡಿದ್ವಿ, ಎಲ್ಲಿಂದಲೋ ಬಂದು ಇಷ್ಟೊಂದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಒಂದು ಇದಕ್ಕೋಸ್ಕರ ಮಾಡಿದ್ವಿ. ನಾನು ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟಿರೋದು ಸತ್ಯ, ಆದರೆ ನಂದು ತಪ್ಪಾಗಿದೆ ಅಂತೇಳಿ ಅಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಏನು ಅವರು
ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಆದರೆ ನಮ್ಮದು ಏನಂತಂದರೆ ಇಷ್ಟೆಲ್ಲ ಲಕ್ಷಾಂತರ ಜನ ಇಂಥ ಏನೋ ಒಂದು ಅಪಪ್ರಚಾರದ ವಿಡಿಯೋಗಳನ್ನು ನೋಡಿದ್ದಾರೆ, ಅದಕ್ಕೋಸ್ಕರ ಮಾನನಷ್ಟ ಕೂಡ ಹಾಕಿದ್ದೀವಿ. ಓಕೆ, ಅದಿರಲಿ. ಆದರೆ ಏನೇ ಇದ್ರೂ ಕ್ಷೇತ್ರದ ಅಭಿವೃದ್ಧಿ ಒಳ್ಳೆ ರೀತಿಯಲ್ಲೇ ಆಗ್ತಾ ಇದೆ. ತಾಯಿ ದುರ್ಗಾಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ನಮ್ಮ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮಾವಾಸ್ಯ ಹಿನ್ನೆಲೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಚಿನಿಗಾದ ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಒಂದು ಪ್ರತ್ಯಂಗಿರ ಹೋಮವನ್ನು ಮಾಡಿರ್ತಕ್ಕಂಥದ್ದು. ಗಡಿ ಕಾಯುವಂತಹ ಸೈನಿಕರ ಸುರಕ್ಷತೆಗಾಗಿ ಈ ಒಂದು ಹೋಮವನ್ನು ನೆರವೇರಿಸಲಾಗಿದೆ. ತುಮಕೂರು ತಾಲೂಕಿನ ಚಿನಿಗಾ ಕ್ಷೇತ್ರದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಾಲಯ ಪ್ರತಿ ಅಮಾವಾಸ್ಯೆಯಂದು ಕೂಡ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಅಮಾವಾಸ್ಯೆಯಂದು ವಿಶೇಷವಾಗಿ ಪ್ರತ್ಯಂಗಿರ ಹೋಮ ನಡೆಸಲಾಗುತ್ತೆ. ತುಮಕೂರು ಸೇರಿದಂತೆ ಹಲವಾರು ದೂರ ಭಾಗಗಳಿಂದಲೂ ಕೂಡ ಈ ದೇವಾಲಯಕ್ಕೆ ಬಂದು ಭಕ್ತಾದಿಗಳು ಪುನೀತರಾಗ್ತಾರೆ. ಇದೇ ತಾಯಿಯ ದರ್ಶನವನ್ನ ಕೂಡ ಪಡೀತಾರೆ.